ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಗಾಡಿನ ಸ್ಟಾರ್ಟ್ ಮಾಡಿ ಮನೆ ಪಕ್ಕದ್ದು ಬಾಡಿಗೆ ಇತ್ತು SMBTಗೆ. ಸರಿ ಅಂತ SMBTಗೆ ಬಾಡಿಗೆ ಹೋದೆ. SMBTಗೆ ಡ್ರಾಪ್ ಮಾಡಿ ಅಲ್ಲೇ ಕಾಯ್ತಾ ಇದ್ದೆ, ಯಾಕಂದರೆ ಇನ್ನೂ ಯಾವುದೂ ಟ್ರೈನ್ ಬಂದಿರಲಿಲ್ಲ. ಆಯಿತು ಅಂತ ಟೀ ಕುಡಿಯೋಣ ಅಂತ ಕೆಳಗಡೆ ಬಂದೆ. ನಮ್ಮ ಗೆಳೆಯರಾದಂತಹ ಭಾಸ್ಕರ್ ಅವರು ಸಿಕ್ಕಿದ್ರು. ಅವರೇ ಟೀ ಕುಡಿಸಿ ಅಲ್ಲೇ ಮಾತಾಡ್ಕೊಂಡು ಕೂತಿದ್ವಿ ಎಷ್ಟೊತ್ತು. ಅಲ್ಲಿಂದ ಬಾಡಿಗೆ ಬಂತು. ಬಾಡಿಗೆ ಹಾಕೊಂಡು ನಾನು RT ನಗರಕ್ಕೆ ಬಂದೆ. RT ನಗರ ಡ್ರಾಪ್ ಮಾಡಿ ಅಲ್ಲೂ ಟೀ ಕುಡಿದೆ. ಬಾಡಿಗೆ ಗೊತ್ತಿರಲಿಲ್ಲ. ಅಲ್ಲಿಂದ ಮತ್ತೆ ಜಕ್ಕೂರು ಒಂದು ಬಾಡಿಗೆ ಬೇಕು. ಸರಿ ಅಂತ ಅವ್ರನ್ನ ಕರ್ಕೊಂಡು ಒಂದು ಡ್ರಾಪ್ ಮಾಡಿದೆ. 11 ಗಂಟೆ ಆಗಿತ್ತು. ಬಾಡಿಗೆ ಗೊತ್ತಿರಲಿಲ್ಲ. ಪರಿಚಯಸ್ತೊಬ್ಬರು ಬಾಡಿಗೆ ಬಂತು 12 ಗಂಟೆಗೆ. ಶಿವಾಜಿನಗರ ಹೋಗ್ಬೋದು ಅಪ್ ಅಂತ. ಸರಿ ಅಂತ ಹೊರಟೆ. ಶಿವಾಜಿನಗರ ತಲುಪಿದ್ದು 2 ಗಂಟೆಗೆ. ಅಲ್ಲೊಂದು ಟೀ ಕುಡಿದೆ. ಅಲ್ಲಿ ಹೋಗಿ ಗಾಡಿ ಸೈಡ್ ಹಾಕೊಂಡು ಕೂತಿದ್ದೆ, ಏನಕ್ಕಂದರೆ ಫುಲ್ ವೇಟಿಂಗ್ ಆಯಿತು. ಅವ್ರನ್ನ ಫೋನ್ ಮಾಡಿ ಕೇಳಿದೆ, ಇನ್ನೂ ಲೇಟ್ ಆಗುತ್ತೆ ಅಂತ. ವೆಯ್ಟ್ ಮಾಡಿ, ಅದು ಏನಾಗುತ್ತೆ ವೇಟಿಂಗ್ ಚಾರ್ಜ್ ಕೊಡ್ತೀನಿ ಅಂತಂದ್ರು. ಸರಿ ಅಂತ ಅಲ್ಲೇ ವೆಯ್ಟ್ ಮಾಡಿದೆ 6 ಗಂಟೆವರೆಗೂ. ಆಮೇಲೆ ಅಲ್ಲಿಂದ ಹೊರಟ್ವಿ. ಮಾವಿನಣ್ಣು ತಗೋಬೇಕು, ಅಲ್ಲೇ ನಿಲ್ಲಿಸಿ ಅಂತಂದ್ರು. ಅಲ್ಲೊಂದು ಅರ್ಧ ಗಂಟೆ ಕಾದು ಅಲ್ಲಿಂದ ಮನೆ ಕಡೆ ಬರುವಷ್ಟರಲ್ಲಿ 7 ಗಂಟೆ ಆಗಿತ್ತು. ಮನೆ ಬಂದಾಗ ನಾನು ಆಟೋ ಚಾಲಕ ವೃತ್ತಿಗೆ ಕಳಂಕ ತರುವಂಥ ಕೆಲಸ ಏನಾದರೂ ಮಾಡ್ತಾ ಇದ್ದೀರಾ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನನ್ನ ಇನ್ಬಾಕ್ಸ್ ತುಂಬ ಇದೆ. ತುಂಬ ಜನ ಕಮೆಂಟ್ ಮಾಡಿ ಆ ರೀತಿ ಹೇಳ್ತಾ ಇದ್ದಾರೆ. ನಾನು ರೆಕಾರ್ಡ್ ಮಾಡೋ ಪ್ರತಿಯೊಂದು ವೀಡಿಯೋ ಕಸ್ಟಮರ್ ಪರ್ಮಿಷನ್ ತೊಗೊಂಡೇ ಮಾಡ್ತಾ ಇರೋದು.